ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ಈ ವಾಕ್ಯವನ್ನು ಕೇಳುವಂತ ನಿಮ್ಮ ಕುಟುಂಬದವರನ್ನು ಪರಲೋಕ ದೇವರ ಆಶೀರ್ವದಿಸಲಿ. ಕೀರ್ತನೆ ಬರೆದ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡುವಂತರಾಗಿರೋಣ. ಯೆಹೋವನೇ, ನಿನ್ನ ಗೂಡಾರದಲ್ಲಿ ಇಳಿಕೊಂಡಿರೋದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವನಾಗಿರಬೇಕು. ದೇವರಿಗೆ ಸ್ತೋತ್ರವಲ್ಲಿ. ಯೆಹೋವನ ಗುಡಾರದಲ್ಲಿ ವಾಸಿಸ್ತಕ್ಕವನು ಎಂಥವನಾಗಿರ್ಬೇಕಂದ್ರೆ ಅವನು ದೇವರಿಗೆ ಭಯಪಡುವಂತನಾಗಿರಬೇಕು, ನೀತಿಯ ಮಾರ್ಗದಲ್ಲಿ ನಡೆಯುವಂತನಾಗಿರಬೇಕು. ಅವನ ಜೀವಿತದಲ್ಲಿ ಯಥಾರ್ಥ ಅನ್ನೋದು ದೇವರ ಮುಂದೆ ಕಾಣಲ್ಪಡಬೇಕು. ಇನ್ನು ದಾವೀದನ ಲೆಕ್ಕಾಚಾರಕ್ಕೆ ಬರುವುದಾದ್ರೆ, ದೇವರ ಹೃದಯಕ್ಕೆ ಮೆಚ್ಚುವಂತನಾಗಿ ತನ್ನ ಜೀವಿತವನ್ನು ಸಮರ್ಪಣೆ ಲೋಕದಲ್ಲಿ ಜೀವಂತವಾಗಿರುವಾಗ ಪ್ರತಿದಿನ ದೇವರ ಮಹಿಮೆಗೋಸ್ಕರ ನಿಂತವನಾಗಿದ್ದನು. ಒಂದು ಪರಿಶುದ್ಧದ ಕಡೆಗೂ, ಒಂದು ಸಾಕ್ಷಿ ಕಡೆಗೂ, ಒಂದು ನೀತಿ ಕಡೆಗೂ, ರಕ್ಷಣೆ ಕಡೆಗೂ, ಯಥಾರ್ಥ ಕಡೆಗೂ ದೇವರ ಸಮ್ಮುಖದಲ್ಲಿ ನಡೆದಿರೋಂಥ ವ್ಯಕ್ತಿ ದಾವೀದನಾಗಿರ್ತಾನೆ. ಅದಕ್ಕೆ ದಾವೀದನು ನನ್ನ ಅನುಭವದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಾನೆ. ಅವನು ಚಾಡಿಯನ್ನು ಎಳೆದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂತಿಸಿದವನು ಆಗಿರಬೇಕು. ಅವನ ಭ್ರಷ್ಟರನ್ನು ಜರಿದು ಬಿಟ್ಟವನಾಗಿರಬೇಕು. ಹಾಗಾದರೆ ಯೆಹೋವನ ಗುಡಾರದಲ್ಲಿ ವಾಸಿಸತಕ್ಕವನು ಎಂತನವಾಗಿರ್ಬೇಕಂದ್ರೆ ಕೆಟ್ಟ ಮಾತುಗಳು ಆಡದವನು, ಸುಳ್ಳು ಮಾತುಗಳು ಆಡದವನು, ಚಾಡಿ ಹೇಳದವನು, ಕೇಡಿಗೆ ಮುಯಿ ತೀರಿಸಿದವನು, ಇಂಥವನು ಯೆಹೋವನ ಗುಡಾರದಲ್ಲಿ ವಾಸಿಸತಕ್ಕವನು ಸಜ್ಜನನಾಗಿರಬೇಕು, ನೀತಿವಂತನಾಗಿರಬೇಕು, ನೀತಿಯ ಮಾರ್ಗದಲ್ಲಿ ನಡೆಯುವಂತನಾಗಿರಬೇಕು. ಕೀರ್ತನೆ 11ನೇ ಅಧ್ಯಾಯದಲ್ಲಿ 7ನೇ ವಚನ, ಏಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವನಾಗಿದ್ದಾನೆ, ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು. ಹಾಗಾದರೆ ಯೆಹೋವನು ನೀತಿ ಸ್ವರೂಪನಾದ ಯೆಹೋವನಾಗಿದ್ದಾನೆ. ಹಾಗಾದರೆ ನೀತಿಯನ್ನು ಮೆಚ್ಚುವನಾಗಿದ್ದಾನೆ. ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರೋರು. ಆತನ ಸಾನ್ನಿಧ್ಯ ನೀನು ಕಾಣಬೇಕಂದ್ರೆ, ಆತನ ಪ್ರಸನ್ನತೆ ನೀನು ಕಾಣಬೇಕಂದ್ರೆ ಆತನ ವಾಕ್ಯ ಹೇಳುತ್ತೆ ಸಜ್ಜನರಾಗಿರಬೇಕು, ನೀತಿವಂತರಾಗಿರಬೇಕು, ಯಥಾರ್ಥವಂತರಾಗಿರಬೇಕು, ದೇವರ ಸಮ್ಮುಖದಲ್ಲಿ ತಗ್ಗಿಸ್ಕೊಳ್ಳುವಂತರಾಗಿರಬೇಕು, ಪರಿಶುದ್ಧ ಜೀವನ ಮಾಡುವಂತರಾಗಿರೋ, ಭೂಲೋಕದ ಕಟ್ಟ ಕಡೆಯವರೆಗೂ ದೇವರ ಹೇಳಿದಂಥ ಮಾತಿಗೆ ವಿದ್ಯೆ ಉಳ್ಳವರಾಗಿ ನಡೆಯುವಂತರಾಗಿರ್ಬೇಕು. ಆಗ ದೇವರು ಏನು ಮಾಡ್ತಾನೆ? ಸನ್ಮಾನಿಸುವಂತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಲ್ಲಿ. ಅದೇ ಕೀರ್ತನೆ 12ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳುತ್ತೆ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳು. ಹಾಗಾದರೆ ಯೆಹೋವನ ಮಾತುಗಳು ಯಥಾರ್ಥವಾಗಲು ಇರೋದಾದರೆ ನಿನ್ನ ನನ್ನ ಮಾತು ದೇವ್ರ ಮುಂದೆ ಯಥಾರ್ಥವಾಗಿರಬೇಕು, ಜೀವಿತ ಯಥಾರ್ಥವಾಗಿರಬೇಕು, ಭಕ್ತಿ ಯಥಾರ್ಥವಾಗಿರಬೇಕು, ಸಾಕ್ಷಿ ಜೀವಿತ ಯಥಾರ್ಥವಾಗಿರಬೇಕು. ದೇವ್ರ ಮುಂದೆ ನಾವು ಯಥಾರ್ಥವುಳ್ಳವರಾಗಿ ನಡೆಯುವಾಗ, ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ನಾವು ನಡೆಯುವಾಗ ಪರಲೋಕ ದೇವರು ನಮ್ಮೆಲ್ಲರನ್ನು ಸನ್ಮಾನಿಸುವಂತನಾಗಿರ್ತಾನೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತಿಗಳು ನನ್ನ ಕರ್ತನೆ, ಈ ಸಂದೇಶದ ವಾಕ್ಯವನ್ನು ಕೇಳಿದ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಕರ್ತನೆ ಸ್ತೋತ್ರ. ಈ ಸಂದೇಶ ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಸಜ್ಜನನಾಗಿರುವಂತೆ, ನೀತಿಯ ಮಾರ್ಗದಲ್ಲಿ ನಡೆಯುವಂತೆ, ಯಥಾರ್ಥವಾಗಿರುವಂತೆ, ಸಾಕ್ಷಿಯಾಗಿರುವಂತೆ, ಪರಿಶುದ್ಧ ಜೀವನ ಮಾಡುವಂತೆ, ಭಕ್ತಿ ಕಡೆಗೆ ನಡೆಯುವಂತೆ, ಕರ್ತನಿನ ಬರವಣಿಗೆಯಲ್ಲಿ ಸಿದ್ಧವಾಗಿರುವಂತೆ, ಶುದ್ಧ ಕನ್ನಿಕೆಯ ಜೀವನ ಮಾಡುವಂತೆ ಏಸಪ್ಪ ಪ್ರತಿಯೊಬ್ಬ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು. ಅವರ ಕಣ್ಣೀರು, ದುಃಖ, ವೇದನೆ, ಬಾಧೆ, ನೋವು, ವ್ಯಾಧಿ, ಬಲಹೀನತೆ, ಸಂಕಷ್ಟ, ಸಾಲಗಳು, ಇಕ್ಕಟ್ಟುಗಳು ಎಲ್ಲ ರೀತಿಯಲ್ಲಿ ಕರ್ತನೆ ಈ ಬೆಳಗಿನ ಜಾವದಲ್ಲಿ ಸಂಪೂರ್ಣವಾಗಿ ನೀವು ಬಿಡುಗಡೆ ಕೊಟ್ಟು ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅನುಗ್ರಹ ಮಾಡುವಂತನಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥನೆ ಮಚ್ಚಲು ಒಳ್ಳೆಯ ತಂದೆಯೇ, ಆಮೆನ್.